ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಹಾನ್ ಕ್ರಿಯೇಷನ್ಸ್. ಬನ್ನಿ, ನಾನು ಇವತ್ತು ಈ ಥರ ಬ್ಯೂಟಿಫುಲ್ ಆಗಿರೋ ಕ್ರೋಶ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಡಿಸೈನು. ತುಂಬಾ ಚೆನ್ನಾಗಿತ್ತು. ಇದನ್ನು ನೀವು ಏನಿಲ್ಲ ಅಂತಂದ್ರೂ 500 to 600 ಚಾರ್ಜ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರು ಬೇಕಿದ್ರೂ ಹಾಕೋಬೋದು. ಬನ್ನಿ, ಇದಕ್ಕೆ ಏನೇನು ಬೇಕು ಮೆಟೀರಿಯಲ್ಸು ನೋಡೋಣ. ಇದಕ್ಕೆ ಸ್ಟಾರ್ಟಿಂಗಲ್ಲಿ 6 ಎಳೆದು ದಾರ ತಗೊಂಡಿದ್ದೀನಿ. ಮತ್ತು ನೋಡಿ 10.075 mm ಕ್ರೋಶ ತಗೊಂಡಿದ್ದೀನಿ. ಸ್ಯಾರಿದು ಬಾಡಿ ಕಲರ್ ಏನಿದೆ ಅಲ್ವಾ, ಆ ಬಾಡಿ ಕಲರಲ್ಲಿ ಅಂದರೆ ಗ್ರೀನ್ ಕಲರ್ದು 6 ಎಳೆ ದಾರ. ಮತ್ತು ಸಿಂಗಲ್ ಕಲರಲ್ಲೇ ಹಾಕ್ತಾ ಇರೋದ್ರಿಂದ ಅದು ಒಂದೇ ಕಲರ್ನೇ ಯೂಸ್ ಮಾಡ್ತಾ ಇರೋದು. ಈ ಥರ ರೌಂಡ್ ಶೇಪ್ದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಫ್ಲವರ್ ರೌಂಡ್ ಶೇಪ್ ಬೀಡು ಮತ್ತು ಫ್ಲವರ್ ಬೀಡು, ಈ ಥರ 3 mm ಗೋಲ್ಡ್ ಬೀಡ್ ಬರೋದು ಬೇಕು. ನೋಡಿ ಡಿಸೈನ್ ಹೀಗೆ ಬರುತ್ತೆ. ನಾನು ಆಲ್ರೆಡಿ ಹಾಕಿದ್ದೀನಿ ಡಿಸೈನ್ನ. ಇದು ಮತ್ತು ಒಂದೇ ಸ್ಟೆಪ್ಪಲ್ಲೇ ಬರೋದು ಡಿಸೈನು. ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಒಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮಾಡಿ. ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿ, ಫ್ಲವರ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ನಾರ್ಮಲ್ ಫ್ಲ್ಯಾಟ್ದು ಫ್ಲವರ್ ಬೀಡನ್ನ ತೊಗೊಳ್ಳಿ. ನಿಮ್ಮ ಚಾಯ್ಸು, ಫ್ಲ್ಯಾಟ್ ಆದರೂ ಓಕೆ, ಇಲ್ಲ ರೌಂಡ್ ಶೇಪ್ದು ಸ್ಮಾಲ್ ಬೀಡ್ ಆದ್ರೂ ಓಕೆ. ತೊಗೊಂಡು ಲಾಕ್ ಮಾಡಿ. ಇಲ್ಲ ನಿಮ್ಗೆ ಬೀಡ್ ಬೇಡ ಅಂದರೆ ಬೀಡ್ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ 5 ಚೈನ್ನ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಇಲ್ಲಿ ಲಾಕ್ ಆದಮೇಲೆ ನೋಡಿ, ಇದು ರೌಂಡ್ ಶೇಪ್ದು ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ನ ಹಾಕ್ಕೊಂಡು ನೋಡಿ ಈಗ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಆದಮೇಲೆ ನೋಡಿ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಸೀರೆನ ಹೀಗೆ ನೋಡಿ, ಹೀಗೆ ಟರ್ನ್ ಮಾಡಿಕೊಂಡು ನೋಡಿ, ಹೀಗಿರೋದನ್ನ ಹೇಗೆ ಟರ್ನ್ ಮಾಡಿಕೊಂಡು ಅದೇನು 5 ಚೈನ್ ಹಾಕಿದ್ರಲ್ವ ಅಲ್ಲಿಗೆ 1 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಬೀಡಿಂದ 6 ಎಳೆ ದಾರ ಇದೆ ಅಲ್ವಾ ಅದರೊಳಗಡೆಯಿಂದ ಕಂಬ ಹಾಕ್ತಾ ಬನ್ನಿ. 1 2 ಎಲ್ಲ ಡಬಲ್ ಕ್ರೋಶ ಹಾಕ್ತಾ ಇರೋದು. 2 ದಾರ 2 ಕಂಬ ಹಾಕಾದ್ಮೇಲೆ ಮತ್ತು ಒಂದು ಸ್ಮಾಲ್ ಶೇಪ್ದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಒಂದು ಕಂಬ ಹಾಕಿ. ಈಗ ಬೀಡಾಗದೆ ಇನ್ನೊಂದು ಸಲ ಕಂಬ ಹಾಕಿ. ಮತ್ತು ಈಗ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ಒಂದು ಕಂಬ ಹಾಕಿ. ಮತ್ತು ಈಗ ಬೀಡ್ ಹಾಕದೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಇವಾಗ ಮತ್ತೆ ಅದು ಸ್ಮಾಲ್ ಶೇಪ್ದು ಬೀಡನ್ನ ತಗೊಳ್ಳಿ. ಇದಕ್ಕೆ ಒಂದು ಬೀಡು, ಒಂದು ಕಂಬಕ್ಕೆ ಬೀಡ್ ಹಾಕಿ, ಒಂದು ವಿತೌಟ್ ಬೀಡ್ ಹಾಕಿ, ಮತ್ತು ಒಂದು ಬೀಡು, ಒಂದು ಕಂಬ, ಹೀಗೇ ಕಂಟಿನ್ಯೂ ಮಾಡಿ ಡಿಸೈನ್ನ. ಒಂದು ಬೀಡ್ ಹಾಕಿ ಮತ್ತು ಒಂದು ಕಂಬ ಹಾಕಿ. ಈಗ ವಿತೌಟ್ ಬೀಡು ಒಂದು ಕಂಬನ ಹಾಕಿ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ಮತ್ತು ಒಂದು ಕಂಬನ ಹಾಕಿ. ಈಗ ಮತ್ತೆ ವಿತೌಟು ಒಂದು ಕಂಬ ಹಾಕಿ, ವಿತೌಟ್ ಬೀಡ್ ಒಂದು ಕಂಬ ಹಾಕಿ.
ಈಗ ಬೀಡ್ ಇನ್ಸರ್ಟ್ ಮಾಡಿ ಒಂದು ಕಂಬನ ಹಾಕಿ, ಮತ್ತು ವಿತೌಟ್ ಬೀಡ್ ಒಂದು ಕಂಬ ಹಾಕಿ, ಈಗ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಕಂಬನ ಹಾಕಿ, ಮತ್ತು ವಿತೌಟ್ ಬೀಡ್ ಒಂದು ಕಂಬನ ಹಾಕಿ, ಮತ್ತು ಇವಾಗ ನೋಡಿ ಆರು ಬೀಡನ್ನ ಹಾಕ್ಕೊಂಡು 12 ಕಂಬನ ಹಾಕ್ಕೊಂಡು 3 ಕಂಬ ಹಾಕಿದ್ದೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡಿ, ಇವಾಗ ಮತ್ತೆ ಇನ್ನೊಂದು ಸಲ 5 ಚೈನ್ದು ಲಾಕ್ ಮಾಡಿದ್ವಲ್ವ ಅಲ್ಲೇ ಬೇಸ್ ಲೈನಲ್ಲಿ ಲಾಕ್ ಮಾಡಿಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ 1 2 3 4 ಕಂಬನ ಹಾಕ್ಕೊಂಡು ವಿತೌಟ್ ಬೀಡು ಒಂದು ಕಂಬ ಹಾಕಿದ್ವಿ ನೋಡಿ, ಅದ್ರ ಮೇಲೆ ಚೈನ್ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ವಿತೌಟ್ ಬೀಡು ಒಂದು ಕಂಬ ಹಾಕಿದ್ವಲ್ಲ ಪಕ್ಕದಲ್ಲಿ, ಬೀಡ್ ಪಕ್ಕದಲ್ಲಿ ಅಲ್ಲಿ ಲಾಕ್ ಮಾಡಿ. 1 2 3 4 ಚೈನ್ನ ಹಾಕ್ಕೊಂಡು ಪಕ್ಕದ್ದು ಬೀಡ್ ಪಕ್ಕದ್ದು ಕಂಬ ಏನಿತ್ತಲ್ವ ಮತ್ತು ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಅಗೇನ್ 1 2 3 4 ಚೈನ್ ಆಫ್ಟರ್ ಬೀಡ್ ಕಂಬಕ್ಕೆ ಲಾಕ್ ಮಾಡಿ. 1 2 3 4 ಹಾಕ್ಕೊಂಡು ಮತ್ತೆ ಬೀಡಾದಮೇಲೆ ಒಂದು ಕಂಬ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ. ಮತ್ತು 1 2 3 4 ಲಾಸ್ಟ್ ಕಂಬಕ್ಕೆ ಲಾಕ್ ಮಾಡಿಬಿಟ್ಟು, ಮತ್ತು ಈಗ ಬೇಸ್ ಸ್ಯಾರಿದು ಜಿಗ್ಜಾಗ್ ಏನಿರುತ್ತಲ್ವ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಬಿಡಿ. ಈ ಲಾಕ್ ಆದಮೇಲೆ ಮತ್ತೆ ಒಂದು ಫ್ಲ್ಯಾಟ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ. ಅದು ಬೀಡ್ ಲಾಕ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ. ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತು ಅಗೇನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಆ ಲಾಕ್ ಆದಮೇಲೆ ಮತ್ತೆ ಒಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬಿಡಿ. ನೋಡಿ ಡಿಸೈನ್ ಹೀಗೆ ಬರುತ್ತೆ. ಎಷ್ಟು ಚೆನ್ನಾಗಿತ್ತಲ್ವ ಡಿಸೈನು, ತುಂಬಾ ಚೆನ್ನಾಗಿತ್ತು ಡಿಸೈನು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಾದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ ಒಂದು ರೌಂಡ್ ಶೇಪ್ದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ. ಈಗ ಸ್ಯಾರಿನ ಟರ್ನ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. ನೋಡಿ ಹೀಗೇ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಪ್ಲೀಸ್ ಒಂದು ಸಲ ನಿಮ್ಮದು ಸ್ಯಾರಿಗೆ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅದು ಅಲ್ಲಿ 5 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ ಕುಚ್ಚು ಕಟ್ಟಬೇಕು. ನಾನು 120 ಎಳೆ ದಾರನ ತೊಗೊಂಡು ಹೀಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ. ಕಾಂಬಿನೇಷನೂ ಅಷ್ಟೇ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ, ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮದು ಸೀರೆಗೆ ಹಾಕಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗುತ್ತೆ. ಹಾಗೆ ಒಂದು ಲೈಕ್ ಇರಲಿ ನನ್ನ ವಿಡಿಯೋಗೆ.